ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ನೋಡ್ರಿ ಈ ಛತ್ರಿ ಹಂಗ ರೀ ಸೈನಿಕರ ಜೀವನ. ಮಳೆ ಬರತ್ತದಪ್ಪ ಅಂತಂದ್ರೆ ನಾವು ತೂಸ್ಕೋಬಾರ್ದಂತೇಳಿ ಛತ್ರಿ ತೂಸ್ಕೊಂಡು ನಮ್ಮನ್ನು ಒಟ್ಟ ತೂಸಾಕ್ ಬಿಡಲ್ರಿ. ಹಂಗೆ ಸೈನಿಕರು ನಾವು ಏನು ಬೇಕಾದ ಸೈದಾದರೂ ಚಿಂತಿಲ್ಲ ಅಂತೇಳಿ ನಮ್ಮ ದೇಶ ಕಾಯಕ್ಕೆ ರೆಡಿಯಾಗಿರ್ತಾರೆ ರೀ. ಹಂಗೆ ನಮ್ಮ ತಂದೆ ತಾಯಿನ ಹೆಂಡ್ರು ಮಕ್ಕಳನ್ನ ಎಲ್ಲಾರನ್ನೂ ಚಂದಗೆ ಜೋಪಾನ ಮಾಡ್ತಾರೆ ರೀ. ನಾವು ಏನಾರ ಯಾಕೆ ತೋಸ್ಕೊಂಡ್ರೆ ತೋಸ್ಕೋವಾಲೀವಿ, ನಮಗೆ ಬೇಕಾದಂಥ ಕಷ್ಟ ಐತಿ ಅಂತಂದ್ರು ಒಂದು ಮಾತು ಹೇಳಲ್ರಿ. ಫೋನ್ ಹಚ್ಚಿ ಮನ್ಯಾಗ ಭಾಳ ಕಷ್ಟ ಇರ್ತೈತೆ ರೀ ನಮಗೆ. ಆದ್ರೆ ಯಾರು ಒಬ್ಬರು ಸೈನಿಕರು ಹೇಳ್ಕೊಳ್ರಿ. ಅಂದರೂ ಮನ್ಯಾನಾರು ಬರೀ ರೊಕ್ಕ ಕೊಡ್ಲಿಕ್ಕರ ಸಿಟ್ಟು ಮಾಡ್ಕೊಂಡಿರ್ತಾರೆ, ಜಾಸ್ತಿ ಫೋನ್ ಮಾತಾಡ್ಲಿಕ್ಕರ ಸಿಟ್ಟು ಮಾಡ್ಕೋತಾರೆ, ಎದ್ರೂ ಒಂದು ಕಾರಿನಿಂದ ಸಿಟ್ಟು ಮಾಡ್ಕೋತಾರೆ. ಆದ್ರೆ ಒಂದು ದಿವಸ ನನ್ನ ಮಗನ ಎಷ್ಟು ಕಷ್ಟ ಐತಿ ನಿಮಗೆ ಅಂತೇಳಿ ಒಬ್ಬರು ಫೋನ್ ಹಚ್ಚಿ ಕೇಳೋಲ್ರಿ. ಇದನ್ನೊಂದು ನೆನಪಿಟ್ಕೋರಿ ನೀವು, ಒಬ್ಬರು ಫೋನ್ ಹಚ್ಚಿ ಕೇಳಲ್ರಿ. ಉದಾಹರಣೆ ಏನು ಗೊತ್ತನ್ರಿ, ನಮ್ಮ ಅವ್ವ ಗೊತ್ತೈತೆ ರೀ. ನಮ್ಮ ಅವ್ವನ ಒಮ್ಮೆ ಫ್ಯಾಮ್ಲಿಗೆ ಕರ್ಕೊಂಡು ಹೋದಾಗ ನಮ್ಮ ಅವ್ವನ ಇಟ್ಟೇನು ರೀ, ನಮಗೆ ಯಾಡು ಎಗಲ್ ಅನ್ನೋದು ಕೆಟ್ಟ ಹೋಗ್ಬಿಟ್ಟಿದ್ದು ರೀ. ಇಷ್ಟೇ ಕೆಲಸ ಮಾಡ್ತೀನಿ, ಈ ನಮೂನಿ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮ ಅವ್ವ ಕೇಳಿದ್ಲು ರೀ ಒಮ್ಮೆ. ಹಂಗೆ ಯಾರಿಗೆ ಕಷ್ಟ ಅರ್ಥ ಆಕತ್ತಲ್ರಿ ಅವ್ರಿಗೆ ಗೊತ್ತಾಕತ್ರಿ. ಯಾಕಂದ್ರೆ ಈಗ ಎಲ್ಲರೂ ಅಂತಿರ್ತಾರೆ ಫ್ಯಾಮ್ಲಿ ಅದು ಕರ್ಕೊಂಡು ಹೋಗಲ್ಲಂತೆ. ನಾ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಕೈ ಬಿಟ್ಬಿಟ್ಟನ್ರಿ. ಈಗ ಅದಕ್ಕೆ ಸೈನಿಕರು ಮನ್ಯಾನಾರು ಅರ್ಥ ಮಾಡ್ಕೋಬೇಕ್ರಿ. ಮನ್ಯಾನಾರು ಒಟ್ಟ ಅರ್ಥ ಮಾಡ್ಕೊಳ್ರಿ. ತಾಯಿಯರ ಹೇಳ್ತಿರ್ತಾಳೆ, ನೀ ಹೆಂಡತಿ ಜೊತೆ ಇದೆ ಹೇಳಿ, ಹೆಂಡತಿ ಮಾತು ಕೇಳತ್ತಿ ಹೇಳಿ, ಅದು ಹೆಂಡತಿ ಅನ್ನೋದು ನಿಮ್ಮ ಅವ್ವ ಅಪ್ಪದ ಮಾತು ಕೇಳತ್ತಿ ಹೇಳಿ, ಹಿಂಗೆ ಅನ್ನೋದು ಎಲ್ಲ ಇದ್ರಾಗ ಜೀವನ ಅವ್ರದ್ದು ಕಷ್ಟದಾಗ ಕೇಳ್ಕೊಂತ ನಮ್ಮ ಜೀವನ ಎಲ್ಲ ಭಾಳ ಕಷ್ಟದಿಂದ ನಡ್ಸ್ಕೊಂತ ಹೋಗ್ತೀವಿ ನಾವು. ನಮ್ಮಷ್ಟು ಕಷ್ಟದಿಂದ ಬೆಳೆಸಾರ ಯಾರೂ ಇಲ್ರಿ. ಈ ಕಡೆ ಹೆಂಡತಿ ಮಾತು ಕೇಳ್ಬೇಕು, ಈ ಕಡೆ ಮಕ್ಕಳ ಮಾತು ಕೇಳ್ಬೇಕು, ಈ ಕಡೆ ತಂದೆ ತಾಯಿ ಮಾತು ಕೇಳ್ಬೇಕು, ಈ ಕಡೆ ದೋಸ್ತರು ಫ್ರೆಂಡ್ಸು ಸಂಬಂಧಿಕರು ಎಲ್ಲರೂ ನಿಭಾಯಿಸ್ಕೊಂಡು ದೇಶನೂ ನಿಭಾಯಿಸ್ಕೊಂಡು ಹೋಗ್ಬೇಕ್ರಿ ನಾವು. ನಮ್ಮ ಕಡೆ ರೇನ್ಕೋಟ್ ಇಲ್ಲ ಅಂತಂದ್ರು ನೋಡ್ರಿ ನಮ್ಮ ಸಾಹೇಬ್ ತೋರ್ಸ್ಕೊತಾನೀಗ. ಈ ನಮೂನಿ ಮಳ್ಯಾಗ ತೋರ್ಸ್ಕೊಂಡಾದ್ರೂ ನಾವು ದುಡ್ಡಿ ಮಾಡಬೇಕ. ಏನು ಹೇಳಕ್ಕೆ ಬರಲ್ರಿ. ಏನೋ ಬೈ ಚಾನ್ಸ್ ನನ್ನ ಇದ್ರಾಗ ಇತ್ತಂತೇಳಿ ಛತ್ರಿ ಸಿಕ್ಕತ್ರಿ ನನಗೆ. ಇಲ್ಲ ಅಂತಂದ್ರೆ ರೇನ್ಕೋಟ್ ಬಿಟ್ಟು ಬಂದುಬಿಟ್ರಿ ನಾವು. ಇದ್ರ ನಮ್ಮ ತಪ್ಪಿಲ್ರಿ. ಮತ್ತು ಈ ಮಳೆ ಇಲ್ಲಿ ಯಾವಾಗಾರ ಒಮ್ಮೆ ಹಾಕತ್ರಿ. ಬಿಸಿಲು ಭಾಳ ಐತ್ರಿ, ಹಂಗಾರೆ ಆಗೋಲ್ಲ ಅಂತ ನಾವು ಮಾಡಿದ್ದು. ಈಗ ನೋಡ್ರಿ ಮಳೆ ಆಗಿಬಿಡತ್ತೀನಿ. ನಮ್ಮ ಸಾಹೇಬ್ ನೋಡ್ರಿ ಹೆಂಗೆ ತೋರಿಸ್ಬಾತಾನೆ. ಹಂಗೆ ಜೀವನದಾಗ ಯಾವ ಹೊತ್ನಾಗ ಏನಾಕತ್ತೆ ಹೇಳಕ್ಕೆ ಬರಲ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರಂದ್ರು ನಿವಾಸ್ಕೊಂಡು ಹೋಗ್ಬೇಕಾಗತ್ರಿ. ಇದೇ ನೋಡ್ರಿ ಸೈನಿಕರ ಜೀವನ ಛತ್ರಿ ಇದ್ದಂಗೆ. ಮ್ಯಾಗ ತೂಸ್ಕೊತ್ತೆ ಎಷ್ಟು ಛತ್ರಿ ಹಂಗೆ ನಮ್ಮ ಜೀವನ ಇದ್ದಂಗೆ ಅಂದ್ರೆ ಇದ್ದಂಗೆ ಅನ್ನೋ ರೀ. ಮತ್ತು ನಾವು ಎಷ್ಟು ಕಷ್ಟಪಟ್ಟು ತೂಸ್ಕೊಂಡು ಜೀವನ ಮಾಡ್ತೀವಂದ್ರೆ ಮನುಷ್ಯನ ಯಾರಿಗೆ ಅರ್ಥ ಆಗೋಲ್ರಿ. ಅದು ಈಗ ನಾ ತಳಗೆ ನಿಂತಾನೆ ಅಂದ್ರೆ ನನಗೇನು ಕಷ್ಟ ಅರ್ಥ ಆಗತ್ತೆ, ನನಗೆ ಅರ್ಥ ಆಗೋಲ್ಲ. ನಾ ಏನು ಮಾಡತ್ತೇ ಇಲ್ಲಲ್ರಿ. ಛತ್ತಿ ಹಿಡ್ಕೊಂಡೇ ಛತ್ತಿ ತೂಸುವಾದತಿ, ನಾ ಸೇಫ್ಲಿ ಅದನಿ, ನನಗೇನು ಅರ್ಥ ಆಗತ್ತೆ ಹೇಳ್ರಿ. ಹಂಗೆ ಫ್ಯಾಮಿಲಿಗೆ ನಾವು ಎಷ್ಟು ಕಷ್ಟಪಟ್ಟು ದುಡಿಯಾತೇವೆ ಅನ್ನೋದು ಫ್ಯಾಮ್ಲಿಗೆ ಅರ್ಥ ಆಗೋಲ್ರಿ, ನಮಗೆ ಅರ್ಥ ಆಗತ್ತೆ ರೀ. ಅದು ಈಗ ಛತ್ರಿ ಗೊತ್ತೈತ್ರಿ ಎಷ್ಟು ತೂಸುವಾತಾನೆ ಅನ್ನೋದು ನನಗೆ ಅರ್ಥ ಆಗೋಲ್ರಿ. ಅದು ಇದ ನೋಡ್ರಿ ಜೀವನ ಎಲ್ಲಿ ಅನ್ನೋದು ಕರೆಕ್ಟ್ ಅಂದ್ರೆ ಇಲ್ಲಾಂದ್ರೆ ಹೇಳ್ರಿ. ಸೈನಿಕರ ನೀವು ಯಾರು ಈ ವಿಡಿಯೋ ಇಷ್ಟ ಆದ್ರೆ ಹೇಳ್ರಿ, ಹೇಳಿ ಕಮೆಂಟ್ನಾಗ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.